So what's up my rowdy boys and girls. So after a long time motovlog ಬಿಡತ್ತೀನಿ. ಆ್ಯಕ್ಚುಲಿ 2-3 ಫುಡ್ ವ್ಲಾಗ್ ರೆಡಿ ಇದ್ದು ಕಂಟಿನ್ಯೂ ಬರೀ ಫುಡ್ ವ್ಲಾಗ್ ಆದ್ರೆ ನಿಮಗೂ ಬೇಜಾರಾಗುತ್ತೆ, ನೋಡೋರು ಸ್ವಲ್ಪ ಬೇಜಾರಾಗುತ್ತೆ ಅಂತ ಟೈಮ್ ತೊಗೊಂಡು ಇನ್ನೊಂದು motovlog ರೆಡಿ ಮಾಡೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವ್ಲಾಗ್ ಇಲ್ಲೇ ಕ್ಲಿಯರಾಗಿ ಹೇಳ್ತೀನಿ, ಆ ಜೋಶ್ ನಿಮ್ಗೆ ಕಾಣೋಂಗಿಲ್ಲ. ನನ್ನ ಹೆಲ್ತ್ಗೆ ಸ್ವಲ್ಪ ಸರಿ ಇಲ್ಲ, ಏನಂತ ಜಾಸ್ತಿ ವೀಡಿಯೋಗೆ ಸ್ವಲ್ಪ ಗ್ಯಾಪ್ ಆಗುತ್ತೆ ಅಂತ ಅದು ಬೈಕ್ ಇವತ್ತೇ ಬಂದಿರೋ. ಸೊ ಇವತ್ತೇ ಮಾಡಿ ಇವತ್ತೇ ಅಪ್ಲೋಡ್ ಮಾಡತ್ತೀನಿ. ಆದಷ್ಟು ಮನೆಗಿರಿ, ಎಲ್ಲೂ ಹೊರಗೆ ತಿರುಗಾಡಕ್ಕೆ ಹೋಗಬೇಡಿ, ಕ್ಲೈಮೇಟ್ ಭಾಳ ವರ್ಷ ನಡೆದದ. ಸೊ ಡೈರೆಕ್ಟ್ ಬ್ಲಾಗ್ ಶಿಫ್ಟ್ ಆಗುತ್ತೆ, ಮೋಟೋ ಬ್ಲಾಗ್. Yeah, everybody knows that I'm breaking down. Everybody knows I ain't faking now. Everybody knows my heart's faking now. Yeah, she hates me now, I made mistakes but now I don't ever wanna be alone. I don't really ever feel at home. On my own, in the zone, that's the only way I know. Feeling low, about to blow back up. Here I never let the doubt creep in. Gotta pop a couple more aspirin. I don't think I'll ever let you in. Easier to break it off best friends. I don't really understand myself, I don't really understand, need help. I don't wanna be left on the shelf. Couldn't even hear me if I could. ಜಾಸ್ತಿ ಪವರ್ನ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಾರ್ದು ನಾವು. ನಾರ್ಮಲ್ ಇರುತ್ತೆಲ್ಲ ಪವರ್ ಇತ್ತು. ಆ್ಯಂಡ್ ಗೇರ್ನು ಕೂಡ ಇದಕ್ಕೆ ಎಷ್ಟು 5 ಅದಾವೆ ಗೇರ್. ಸೊ ಇಷ್ಟು ಕಮ್ಮಿ ರೇಟಲ್ಲಿ ಅವ್ರು ಇಷ್ಟೆಲ್ಲ ನಮ್ಗೆ ಅವೈಲೇಬಿಲಿಟಿ ಮಾಡಿ ಕೊಡ್ತಾರಂದ್ರೆ ಚಲೋ ಇರೋದು ಅವ್ರದ್ದು. ನಮಗೆ ನೋಡತ್ತಾರೆ ಮೋಟೋ ವ್ಲಾಗ್. ಓಕೆ, ಸೊ ರೌಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಮ್. ಓಕೆ, ಸೊ ಈ ಬೈಕ್ದು ಪವರ್ 17.8 BHP ಪವರ್ ಅದ. ಆ್ಯಂಡ್ ಇದು ಟಾರ್ಕ್ 16.42 ಎಟ್ 4500 RPM ಲಿಮಿಟ್ ಒಳಗೆ ರೆಡಿ ಮಾಡಿದ್ದಾರೆ ಈ ಬೈಕ್ನ. ಕ್ವೈಟ್ ಇಟ್ಸ್ ಪ್ರಿಟಿ ಗುಡ್ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ಕಮ್ಮಿ ರೇಟಲ್ಲಿ ಇಷ್ಟು ಫೀಚರ್ಸ್ ಇರೋ ಅಡ್ವೆಂಚರ್ ಟೈಪ್ ಹೀರೋದವ್ರು ರೆಡಿ ಮಾಡಿದಾರಪ್ಪ ಅಂದ್ರೆ ಅವ್ರ ವರ್ಕಿಂಗ್ ನಾವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಇಂಥ ಬೈಕಲ್ಲಿ ನಾವು ಜಾಸ್ತಿ ಪವರ್ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಇದನ್ನು ಅಡ್ವೆಂಚರ್ ಥರನೇ ನೋಡ್ಬೇಕು. ಆ್ಯಂಡ್ ಇದ್ರದ್ದು ಮೇನ್ ಬೆಸ್ಟ್ ಥಿಂಗ್ ಏನಪ್ಪ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್. ಮೈ ಗಾಡ್, ಸೀರಿಯಸ್ಲಿ ಈಗ ಜಸ್ಟ್ ತಾನೇ ನಾನು ನೋಡ್ಕೊಂಡು ಬಂದೆ. ಅಂದರೆ ಕೆಲವೊಂದು ಹಂಪ್ಸಲ್ಲಿ ಗೇರ್ ಶಿಫ್ಟ್ ಮಾಡೋ ನೀಡೇ ಇಲ್ಲ, ಆರಾಮ್ ಸಲೀಸಾಗಿ ಸ್ಮೂತಾಗಿ ಗಾಡಿ ಪಾಸ್ ಆಗಿಬಿಡುತ್ತೆ. ದ್ಯಾಟ್ಸ್ ಅ ಪವರ್ ಆಫ್ ಅಡ್ವೆಂಚರ್ ಬೈಕ್. ಇದಾಗಿರ್ಬೋದು, ಹಿಮಾಲಯನ್ ಆಗಿರ್ಬೋದು, ಇವೆರಡು ಬೈಕ್ ಮಾರ್ಕೆಟಲ್ಲಿ ಬಂದು ಯಾರ್ಯಾರಿಗೆ ಲಡಾಖ್ ಇಂತಲ್ಲಿ ಏನೋ ದೂರ ಹೋಗಲ್ಲ ಟ್ರಿಪ್ ಯಾರು ಪ್ಲ್ಯಾನ್ಸ್ ಇರ್ತಾವಲ್ಲ ಅವ್ರಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಆಫ್ ಗ್ರೌಂಡ್ ಕ್ಲಿಯರೆನ್ಸ್. ಆರಾಮಾಗಿ ಗಾಡಿ ಸ್ಮೂತ್ಲಿ ಗಾಡಿ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಎಂಥ ದೊಡ್ಡದು ತೆಗಿರಲಿ, ಕೆಡ್ಡ ಇರಲಿ, ಏನೇ ಇರಲಿ, ಸ್ವಲ್ಪ ಈಸಿಯಾಗಿ ಮೂವ್ ಆಗುತ್ತಪ್ಪ. ಗೇರ್ ಶಿಫ್ಟ್ ಮಾಡೋ ನೀಡೇ ಇರೋಂಗಿಲ್ಲ. ಅದೊಂದು ಬೆಸ್ಟ್ ಥಿಂಗ್ ಹೇಳ್ತೀನಿ ಈ ಅಡ್ವೆಂಚರ್ ಟೈಪ್ ಬೈಕ್ ಇರೋದು. ಆ್ಯಂಡ್ ಎಕ್ಸಾಸ್ಟ್ ನಾರ್ಮಲಿ ಒಂದು ಲೆಕ್ಕಕ್ಕದ ಎಕ್ಸಾಸ್ಟ್ ತೋರಿಸ್ತೀನಿ ತಡ್ರಿ. ಆಡಾಯ್ತು. ಎಕ್ಸಾಸ್ಟ್ ಓಕೆ ಅನ್ಬೋದು ನಾ ಎಕ್ಸಾಸ್ಟ್. ಇಂಥ ಬೈಕಿಗೆ ನಾವು ಜಾಸ್ತಿ ಪವರ್ ಎಕ್ಸ್ಪೆಕ್ಟೇ ಮಾಡಬಾರ್ದು. ಬಿಕಾಸ್ ಇದು ಅಡ್ವೆಂಚರ್ ಥರನೇ ಇರಲಿ. ಆ್ಯಂಡ್ ಈ ಬೈಕ್ ಒಳಗೆ ನಾವು ಜಾಸ್ತಿ ಪವರ್ ಬೇಕು. ಆ್ಯಂಡ್ ಇಂಥ ಬೈಕ್ ಒಳಗೆ ಎಕ್ಸಾಸ್ಟ್ ಸಿಗಬೇಕು. ಆ್ಯಂಡ್ ಇಂಥ ಬೈಕ್ ಒಳಗೆ ಸ್ವಲ್ಪ ಸ್ಪೋರ್ಟ್ಸ್ ಲುಕ್ ಬೇಕಂದ್ರೆ ಸಿಗೋಂಗಿಲ್ಲ. ಬಿಕಾಸ್ ಅದ್ರದ್ದೇ ಎಲ್ಲ ಗಾಡಿದು ಅದ್ರದ್ದೇ ಆದಂಥ ಕೆಲವೊಂದು ಫೀಚರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಪರ್ಟೀಸ್ ಅಂತ ಇರ್ತಾವೆ. ಲುಕ್ ಎಟ್ ದಿಸ್ ಬೈಕ್ ಮ್ಯಾನ್, ಇಟ್ಸ್ ಆ್ಯಂಡ್ ಡ್ಯುವಲ್ ಸ್ಪೋರ್ಟ್. ಒಟ್ಟಿನಲ್ಲಿ ಇದಕ್ಕೆ 5 ಗೇರ್ ಅದಾವೆ, 6 ಇಲ್ಲ. ಆ್ಯಂಡ್ ಇಟ್ ಈಸ್ ಆ್ಯನ್ ಸಿಂಗಲ್ ಚಾನಲ್ ABS ಸಿಸ್ಟಮ್. ಡುವಲ್ ಚಾನಲ್ ಇನ್ನೂ ಕೊಟ್ಟಿಲ್ಲ, ಎದಕ್ಕೆ ಕೊಟ್ಟಿಲ್ಲ ಅದು ನನಗೂ ಗೊತ್ತಿಲ್ಲ. ಬಟ್ ಸಿಂಗಲ್ ಚಾನಲ್ ಅದ, ಅದಕ್ಕಾದ್ರೂ ನಾವು ಏನಂತ ಥ್ಯಾಂಕ್ಫುಲ್ ಆಗಿರಬೇಕು. ಅಟ್ಲೀಸ್ಟ್ ಒಂದಾದರೂ ಅದಲ್ಲ. ಆವಾಗಲೇ ಹೇಳಿದಾಗ ಇದೊಂದು ಸಿಂಗಲ್ ಚಾನಲ್ ABS ಸಿಸ್ಟಮ್. ಇದ್ರದ್ದು ಫ್ಯೂಯಲ್ ಟ್ಯಾಂಕು 13 ಲೀಟ್ರ್. ಸಾಕಿಷ್ಟ ಒಂದು ಅಡ್ವೆಂಚರ್ ಬೈಕಿಗೆ ಅಂಡರ್ 2 lakhs ಅವ್ರು ಇಷ್ಟೆಲ್ಲ ನಮಗೆ ಪ್ರೊವೈಡ್ ಮಾಡ್ತಾರಂದ್ರೆ ಥ್ಯಾಂಕ್ಸು ಹೀರೋ. ಈ ಬೈಕ್ ಮೇಲೆ ಒಂದು ಶಾರ್ಟ್ ರಿವ್ಯೂ ಅಂತ ಆಯಿತು. ಸೊ ಇವಾಗ ಈ ಬೈಕಿನ ಒಂದು ಸ್ಮಾಲ್ ರೈಡ್ನೂ ಆಗಿಬಿಡ್ಲಿ. ರೆಡ್ಡಿ ಬಾ. ಸೊ ಗೈಸ್, ಲೆಟ್ಸ್ ಡೂ ದಿಸ್ ವ್ಲಾಗ್ ವಿತ್ ರೆಡ್ಡಿ. ಆ್ಯಂಡ್ ವಿಶಾಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬೈಕ್ ಫಾರ್ ರಿವ್ಯೂ. ವಿಶಾಲಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಅದು ಓನರ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ.
ಕಂಪ್ಲೀಟ್ ಆಯ್ತಾ ಬಾ ಒಂದು ರೈಡ್ ಹೋಗಂಬ ರೈಡ್ Everybody knows that I'm breaking down. Everybody knows I ain't faking now. Everybody knows my heart's vacant now. Yeah, she hates me now, I made mistakes but now I don't ever wanna be alone. I don't really ever feel at home. On my own, in the zone, that's the only way I know. Feeling low, about to blow back up. Here I never let the doubt creep in. Gotta pop a couple more aspirin. I don't think I'll ever let you in. Easier to break it off best friends. I don't really understand myself. I don't really understand, need help. I don't wanna be left on the shelf. Couldn't even hear me if I yelled. It's so cold outside, I'm alone, I'm alright. It's so cold outside. Let's go. ಅರೆ ಏನು ಸೆಕ್ಸಿ ಕಾರು ಆಗುತ್ತು ಗಾಡಿ ಮಸ್ತ್ ಯಾರದು ಗಾಡಿ ಪ್ರಜ್ವಲ್ ಜಿ ಬಿದ ಪ್ರಜ್ವಲ್ ಜಿ ಬಿ ಓಕೆ ಇಲ್ಲೊಂದು ಟ್ರೈ ಮಾಡೋಣ ಫಕ್ ಯಪ್ಪ ಜಸ್ಟ್ ಮಿಸ್ ಇದು ಗೋಪ್ರೋ ಕೆಳಗೆ ಬಂದಿತ್ತು ಹಿಂಗೆ ಫುಲ್ ಡೌನ್ ಆಗಿತ್ತು ಹಂಪೊಳಗ ನಾ ಇದು ಸರಿ ಮಾಡಕ್ಕೆ ಹೋಗಿ ಪೂರ ಬಿದ್ದುಬಿಟ್ಟ ಏನಂತ ಹಾಂ ನಾನು ಅಲ್ಲಿ ನೋಡ್ದಾಗ ಒಂದು ಟೈಪ್ ಜಸ್ಟ್ ಮಿಸ್ ಆಯ್ತು ಇಲ್ಲ ಓಕೆ Everybody knows that I'm breaking down. Everybody knows I ain't faking now. Everybody knows my heart's vacant now. Yeah, she hates me now, I made mistakes but now I don't ever wanna be alone. I don't really ever feel at home. On my own, in the zone, that's the only way I know. Feeling low, about to blow back up. Here I never let the doubt creep in. Gotta pop a couple more aspirin. I don't think I'll ever let you in. ಸೊ ಆ್ಯಕ್ಚುಲಿ ಗೋಪ್ರೋದು ಚಾರ್ಜ್ ಮುಗಿದಿತ್ತು ಅದಕ್ಕೆ ಮುಂದಿನ ಶೂಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಆದಷ್ಟು ಮನೆಗಿರ್ರಿ ಜಾಸ್ತಿ ಇಲ್ಲಿ ಹೊರಗೆ ತಿರುಗಾಡಕ್ಕೆ ಹೋಗಬೇಡ್ರಿ ಸ್ಟೇ ಹೋಮ್ ಸ್ಟೇ ಸೇಫ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್ ಇನ್ ಯುವರ್ ಲೈಫ್ ವೀಡಿಯೋ ಇಷ್ಟ ಆದ ವೀಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಆ್ಯಂಡ್ ಆದಷ್ಟು ಜಲ್ದಿ 1K ರೀಚ್ ಮಾಡಿರಿ ಆದಷ್ಟು ಜಲ್ದಿ 1K ಸಬ್ಸ್ಕ್ರೈಬರ್ಸ್ ಆಗಲಿ ಆ್ಯಂಡ್ ಮುಂದೆ ಇನ್ನೂ ಕ್ರೇಜಿ ಆಗಿರೋ ವ್ಲಾಗ್ಸ್ ತರ್ತೀನಿ ಇವಾಗ ನಾ ಹಾಸ್ಪಿಟಲ್ ಹೋಗ್ತೀನಿ ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ಬಾಯ್